ಅಸ್ಸಲಾಂ ವಲೈಕುಂ. ಎಲ್ಲರಿಗೆ ನಮಸ್ಕಾರ. ನಾನು IAMullah ಅಡ್ವೊಕೇಟ್, ಹೈಕೋರ್ಟ್ ಅಡ್ವೊಕೇಟ್ ಮತ್ತು ಅಧ್ಯಕ್ಷರು ಭಾರತೀಯ ಸೋಷೋ ಎಕನಾಮಿಕ್ ಡೆವಲಪ್ಮೆಂಟ್ ಫೋರಮ್. ಏನು ಹೇಳುವುದಂದ್ರೆ, ಈ ಎಕ್ಸ್ಪಾನ್ಷನ್ ಮಿನಿಸ್ಟ್ರಿ ಎಕ್ಸ್ಪಾನ್ಷನ್ನಲ್ಲಿ ಕರ್ನಾಟಕದ್ದು ಮೈನಾರಿಟೀಸ್ಗೆ ಮ್ಯಾಕ್ಸಿಮಮ್ ಮಿನಿಸ್ಟ್ರಿನಲ್ಲಿ ಇಂಡಕ್ಟ್ ಮಾಡಬೇಕು, ನಮ್ಮ ವಿನಂತಿ ಇದೆ. ಮತ್ತು ಮತ್ತೊಂದು ಪಾಯಿಂಟ್ ಹೇಳಿದ್ರು ಅಂದ್ರೆ, ನಮ್ಮ ತನ್ವೀರ್ ಶೇಟ್ ಅವರು ಮೈಸೂರು MLA, ಅವರ ಫಾದರ್ ಅಜಿತ್ ಶೇಟ್ ಅವರು ಬಹಳಷ್ಟು ಕೆಲಸ ಮಾಡಿದ್ರು ಮೈನಾರಿಟಿ ಡೆವಲಪ್ಮೆಂಟ್ ಸಲುವಾಗಿ. ಇಂಪಾರ್ಟೆಂಟ್ ಏನಂದ್ರೆ, ಅವರು ಕೆಲವು ಜಮೀನು ಗೌರ್ಮೆಂಟ್ ಲೆವೆಲ್ನಲ್ಲಿ ಇದ್ದು ಅದು ವಕ್ಫ್ ಬೋರ್ಡ್ಗೆ ತಂದಿದ್ರು. ಮತ್ತು ವುಮನ್ ಡೆವಲಪ್ಮೆಂಟ್ ಬಗ್ಗೆ ಅವರು ಫೌಂಡೇಶನ್ ಒಂದು ಕ್ರಿಯೇಟ್ ಮಾಡಿದ್ರು, ಸ್ಥಾಪನೆ ಮಾಡಿದ್ರು. ಮತ್ತು ಈ ವಕ್ಫ್ ಪ್ರಾಪರ್ಟಿ ಪಬ್ಲಿಕ್ ಪ್ರಿಮೈಸಸ್ ಎವೆಕ್ಷನ್ ಆಫ್ ಅನ್ಅಥರೈಸ್ಡ್ ಆಕ್ಟ್ 1974ನಲ್ಲಿ ಅದು ಇನ್ಕ್ಲೂಡ್ ಮಾಡಿದ್ರು ಕ್ಲಾಸ್ನಲ್ಲಿ. ವಕ್ಫ್ ಪ್ರಾಪರ್ಟೀಸ್ ಎವೆಕ್ಷನ್ ಸಲುವಾಗಿ ಯಾರು ಅನ್ಅಥರೈಸ್ಡ್ ಆಕ್ಯುಪೇಷನ್ನಲ್ಲಿ ಇದ್ದಾರೆ ವಕ್ಫ್ ಪ್ರಾಪರ್ಟೀಸ್ ಬಗ್ಗೆ ಅವರು ಬಹಳಷ್ಟು ಇಂಪಾರ್ಟೆಂಟ್, ಇದು ಮಹತ್ವದ ಪಾಯಿಂಟ್ ಐತಿ. ಅವ್ರ ಚಿರಂಜೀವ್ ತನ್ವೀರ್ ಶೇಟ್ ದೇವರು ಭಾರಿ ಎಕ್ಸ್ಪೀರಿಯನ್ಸ್, ಅದು ಪೊಲಿಟಿಕಲ್ ಪರ್ಸನಾಲಿಟಿ. ಅವ್ರ ಮಿನಿಸ್ಟರ್ ಇದ್ರು, ಆವಾಗ ಭಯಂಕರ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಮಾಡಿದ್ರು. ಈಗ ಸದ್ಯ ವಕ್ಫ್ ಬೋರ್ಡ್ ಸ್ಟ್ರೀಮ್ ಲೈನ್ ಬೇಕಾಗಿದೆ, ವಕ್ಫ್ ಡಿಪಾರ್ಟ್ಮೆಂಟ್ ಸ್ಟ್ರೀಮ್ ಲೈನ್ ಮಾಡಬೇಕಾಗಿದೆ. ಸದ್ಯ ಪರಿಸ್ಥಿತಿ ಸರಿಯಾಗಿ ಇಲ್ಲ, ಏನೇನು ಡೆವಲಪ್ಮೆಂಟ್ ಮಾಡೋದು ಆಗಲಿಲ್ಲ ಡೆವಲಪ್ಮೆಂಟ್. ಈಗ ಈ ಮಿನಿಸ್ಟರ್ನಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ಗೆ MLAಸ್ಗೆ ಅವ್ರಿಗೆ ವಕ್ಫ್ ಪೋರ್ಟ್ಫೋಲಿಯೋ ಕೊಟ್ಟು ಅವ್ರು ಇಂಡಕ್ಟ್ ಮಾಡಿದಂದ್ರೆ ಭಾಳ ಚೆನ್ನಾಗೇ ಆಗ್ತೈತಿ. ಯಾಕಂದ್ರೆ ಸೋಷಿಯೋ ಎಕನಾಮಿಕ್ ಎಜುಕೇಷನ್ ಡೆವಲಪ್ಮೆಂಟ್ ಬಗ್ಗೆ ಭಾಳಷ್ಟು ಕೆಲಸ ಮಾಡೋದೈತಿ. ಅದು ಮಾಡಬೇಕಾದಂದ್ರೆ ಎಕ್ಸ್ಪೀರಿಯನ್ಸ್ MLA ಮಿನಿಸ್ಟರ್ ಆಗಬೇಕು. ಆದರೆ ಸ್ವಲ್ಪ ಬೆಳವಣಿಗೆ, ಮುಸ್ಲಿಂ ಸಮಾಜ ಬೆಳವಣಿಗೆ ಆಗ್ತೈತಿ. ಸಚಿವ ಸ್ಥಾನ ಅವ್ರಿಗೆ ಕೊಡ್ಬೇಕು. ಮತ್ತೆ ಸಲೀಂ ಅಹಮದ್ ಅವರು ಎಕ್ಸ್ಪೀರಿಯನ್ಸ್ ಅದಾರ, ಪೊಲಿಟಿಕಲ್ ಎಕ್ಸ್ಪೀರಿಯನ್ಸ್ ಅದಾರ. ಮತ್ತು ಆರ್ಗನೈಸೇಷನ್ ನಲ್ಲಿ KPCC ನಲ್ಲಿ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಮತ್ತು ಸ್ಟೂಡೆಂಟ್ ಪಾಲಿಟಿಕ್ಸ್ ನಲ್ಲಿ ಅವರು ದಿಲ್ಲಿನಲ್ಲಿ NSUI ನಲ್ಲಿ ಅವರು ಕೆಲಸ ಮಾಡಿದ್ದಾರೆ, ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಇದ್ದಾರೆ ಅವರು. ಅಂಥ ಮಂದಿ MLCs ನೀವು ಇಂಡಕ್ಟ್ ಮಾಡಿದ್ದೆ ಅಂದರೆ ಸ್ವಲ್ಪ ಉದ್ಧಾರ, ಮುಸ್ಲಿಂ ಕಮ್ಯುನಿಟಿಗೆ ಉದ್ಧಾರ ಆಗ್ತೈತಿ. ಮತ್ತು